ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸಿಂಪ್ಲಿ ಇಶಾರಾ ಚಾನಲ್. ಇವತ್ತು ನಾನೇನು ಕುಕ್ ಮಾಡ್ತಿದ್ದೀನಿ ಅಂದರೆ ಎಗ್ ದೋಸೆನ ಕುಕ್ ಮಾಡ್ತಿದ್ದೀನಿ. ಇದು ಸಿಂಪಲ್ ರೆಸಿಪಿನೇ, ಸೊ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ. ನಾವು ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ. ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡ್ಬೋದು. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ. ದೋಸೆ ಹಿಟ್ಟು, ಚೆಂದಾಗಿ ಹೆಚ್ಚಿರೋಂಥ ಈರುಳ್ಳಿ, ನೀವೆಷ್ಟು ಮೊಟ್ಟೆ ಯೂಸ್ ಮಾಡ್ತಿರೋ ಅಷ್ಟು, ಹಾಗೆ ಎಣ್ಣೆ, ಪೆಪ್ಪರ್ ಪೌಡರ್, ಹಾಗೆ ಕೊತ್ತಂಬರಿ ಸೊಪ್ಪು, ಉಪ್ಪು ಆ್ಯಂಡ್ ದೆನ್ ಖಾರದ ಪುಡಿ ಬೇಕಾಗತ್ತೆ. ಸೊ ಹೆಂಚು ಕಾದ್ಮೇಲೆ ಈ ಥರ ನೀರು ಹಾಕಿದ್ರೆ ಸೌಂಡ್ ಬರಬೇಕು ಹೆಂಚು ಕಾದಿದೆ ಅಂತ. ಎಣ್ಣೆ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು ದೋಸೆ ಹಿಟ್ಟು ಉಯ್ಕೋಬೇಕಾಗತ್ತೆ. ಸೊ ನಾನು ಯಾವಾಗಲೂ ದೋಸೆನ ದಪ್ಪದಾಗೇ ಪ್ರಿಫರ್ ಮಾಡೋದು. ಸೊ ಕೆಲವ್ರಿಗೆ ಕ್ರಿಸ್ಪಿ ಇರಬೇಕು, ಕೆಲವ್ರಿಗೆ ತೆಳ್ಳಗಿರಬೇಕಾಗತ್ತೆ. ನನಗೆ ಯಾವಾಗಲೂ ದೋಸೆ ದಪ್ಪದಾಗಿರಬೇಕು. ನೀವು ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಾಗೂ ದೋಸೆನ ಹಿಟ್ಟನ್ನ ಸ್ಪ್ರೆಡ್ ಮಾಡಿಕೊಂಡು ಅದು ಅರ್ಧ ಬೆಂದಿದೆ ಅಂದಾಗ ಅದ್ರ ಮೇಲೆ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ, ನಿಮಗೆ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಹಾಕ್ಕೋಬೋದು. ಸೊ ನಾನು ಈರುಳ್ಳಿ ಹಾಕ್ಕೊಂಡು ಆ್ಯಂಡ್ ದೆನ್ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಪೆಪ್ಪರ್ ಪೌಡರ್ ಆ್ಯಂಡ್ ದೆನ್ ಖಾರದ ಪುಡಿ, ನಾನಿಲ್ಲಿ ಎರಡೂ ಕೂಡ ಯೂಸ್ ಮಾಡ್ತಿದ್ದೀನಿ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ದೆನ್ ಸ್ವಲ್ಪ ಉಪ್ಪು ಲೈಟಾಗಿ ಮೇಲೆ ಉದುರಿಸ್ಕೋಬೇಕಾಗತ್ತೆ. ಅದಾದಮೇಲೆ ಇದು ಇನ್ನೇನು ಆಫ್ ಬೇಯ್ತಿದೆ ಅಂದಾಗ ಮೊಟ್ಟೆನ ಹೊಡೆದು ಡೈರೆಕ್ಟಾಗಿ ದೋಸೆ ಮೇಲೆ ಉಯ್ಕೋಬೇಕಾಗತ್ತೆ. ಸೊ ಇಲ್ಲಾಂದರೆ ನೀವು ದೋಸೆನ ಈರುಳ್ಳಿ, ಕೊತ್ತಂಬರಿ, ಪೆಪ್ಪರ್ ಪೌಡರ್, ಖಾರದ ಪುಡಿನೆಲ್ಲ ಸಪ್ರೇಟ್ ಬೌಲಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಮಿಕ್ಸ್ಚರ್ನ ಕೂಡ ಪೋರ್ ಮಾಡ್ಕೋಬೋದು. ನಾನು ಹೀಗೆ ಪ್ರಿಫರ್ ಮಾಡೋದು. ಸೊ ಈವನಾಗಿ ಮೊಟ್ಟೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಸೊ ಅದು ಅರ್ಧ ಬೇಯಬೇಕಾಗತ್ತೆ ಒಂದು ಸೈಡು. ನಾವು ಇದನ್ನು 2 ಸೈಡು ಬೇಯಿಸ್ಬೇಕು. ಸೊ ಈ ಥರ ಈವನಾಗಿ ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಕಡೆ ಅರ್ಧ ಬೆಂದಿದೆ ಅಂದಾಗ ಫ್ಲಿಪ್ ಮಾಡಬೇಕಾಗತ್ತೆ. ಸೊ ಈ ಥರ ಸ್ಟಿಕ್ ಮಾಡಿ ನೋಡಿದಾಗ ಅದು ಅಂಟಲ್ಲ. ಸೊ ಆವಾಗ ಫ್ಲಿಪ್ ಮಾಡಬೇಕಾಗತ್ತೆ. ಹಾಗೆ ಫ್ಲಿಪ್ ಮಾಡಿ 2 ಕಡೆಯೂ ಬೇಯಿಸ್ಕೋಬೇಕು. ಸೊ ಯೂಶ್ವಲಿ ನಮ್ಮ ಮನೇಲಿ ಸಂಡೇ ಆದಾಗ ಬ್ರೇಕ್ಫಾಸ್ಟ್ ಯೂಶ್ವಲಿ ಇದೇ ಇರುತ್ತೆ. ಯಾವಾಗಲೂ ಎಗ್ ದೋಸೆನೇ ನಾವು ಸಂಡೇ ಟೈಮ್ ಪ್ರಿಫರ್ ಮಾಡೋದು. ಹೀಗೆ ಹಿಟ್ಟಿದ್ರೆ ನೀವು ವರ್ಕಿಂದ ಬಂದಾಗ ಆಗಲಿ ಇಲ್ಲ ಹೊರಗಡೆಯಿಂದ ಬಂದಾಗ ಹಿಟ್ಟಿದ್ರೆ ಈ ಥರ ಸಿಂಪಲಾಗಿ ನಾವೇ ಮಾಡ್ಕೊಬಿಡ್ಬೋದು. ಮನೇಲಿ ಏನು ಸ್ಟ್ರೆಸ್ ಇರೋಲ್ಲ, ಏನು ಜಾಸ್ತಿ ಐಟಮ್ಸು ಬೇಕಾಗೋದಿಲ್ಲ. ಈ ದೋಸೆ ಜೊತೆಗೆ ನೀವು ಚಟ್ನಿ ಪುಡಿ, ಚಟ್ನಿ, ಗೊಜ್ಜು ಇಲ್ಲ ಸಾಂಬಾರು ಜೊತೆಗೂ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.